ನನ್ ಮಗಳು ಜ್ಞಾನವರ್ಧಿನಿ. ಈಗ ಅವಳಿಗೆ 1 ವರ್ಷ. ನಾವು ಮುಂಚೆ ಅವಳೆಲ್ಲ ಆಕ್ಟಿವ್ ಇರೋದ್ರಿಂದ ಅವಳಿಗೆ ಏನು ಸಮಸ್ಯೆ ಇಲ್ಲ ಅಂತ ಅನ್ಕೊಂಡಿದ್ವಿ. ರೀಸೆಂಟ್ ಆಗಿ 1-2 ವಾರದ ಹಿಂದೆ ಅವಳು ಕಿವಿಲಿ ತುಂಬಾ ಕೈ ಇಟ್ಕೊತಿದ್ಲು. ಅದಕ್ಕಂತ ನಾವು ಜನರಲ್ ಚೆಕಪ್‌ಗೆ ಅಂತ ಹೋಗಿದ್ದು. ಬಟ್ ಯಲಹಂಕ ಅಲ್ಲಿ ಅವ್ರು ಆಡಿಯಾಲಜಿಸ್ಟ್ ಕಿವಿಗೆ ಚಪ್ಪಾಳೆ ಹೊಡಿಯೋದು ಎಲ್ಲ ಟೆಸ್ಟ್ ಮಾಡಿದ್ರು. ಅವಳು ಏನಕ್ಕೂ ರಿಯಾಕ್ಟ್ ಮಾಡ್ಲಿಲ್ಲ. ಇವಳು ಸೌಂಡ್‌ಗೆ ಏನು ರಿಯಾಕ್ಟ್ ಮಾಡಲ್ವಾ ಅಂದ್ರೆ ಮಾಡ್ತಾಳೆ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಅವಳು ಎಲ್ಲಾ ಆಕ್ಷನ್ ಮಾಡ್ತಿದ್ಲು ಅಂತ ನಮಿಗ್ ಗೊತ್ತಿರ್ಲಿಲ್ಲ. ಅವಳ್ದು ಒಂದ್ ವಿಡಿಯೋಸ್ ಎಲ್ಲ ಇತ್ತು. ಆಮೇಲೆ ಯಲಹಂಕ ಹಾಸ್ಪಿಟಲ್ ಅಲ್ಲಿ ಅವ್ರದ್ದು ಆಡಿಯಾಲಜಿಸ್ಟ್ ಅಲ್ಲಿ ಸೌಂಡ್ ಬಂದಿಲ್ಲ ಅಂತ ಹೇಳಿ ಸಂವಾದ್ ಇನ್ಸ್ಟಿಟ್ಯೂಟ್ ಅಂತ ಕಳ್ಸಿದ್ರು. ಅಲ್ಲಿ ಬೆರಾ ಟೆಸ್ಟ್ ಅಂತ ಮಾಡ್ತಾರೆ. ಮಾಡ್ದಾಗ ಅವಳಿಗೆ 2 ಕಿವಿ ಕೇಳ್ಸಲ್ಲ ಅಂತ ಅಂದ್ರು. ನನ್ಗೆ ಅದನ್ನ ಒಪ್ಕೊಳ್ಳೋದು ತುಂಬಾ ಒಂದ್ ಸ್ವಲ್ಪ ಕಷ್ಟ ಆಯ್ತು. ನಾನು ಹೋದ್ಮೇಲೆ ಜಗಳ ಮಾಡ್ಕೊಂಡ್ ಬಂದೆ. ಇಲ್ಲ ನನ್ ಮಗಳು ಆಕ್ಟಿವ್ ಇದ್ದಾಳೆ ಅಂತ. ಬಟ್ ನಾನ್ ಇಲ್ಲಿಗ್ ಬಂದ್ಮೇಲೆ ತುಂಬಾ ಅಬ್ಸರ್ವ್ ಮಾಡ್ದೆ. ತಟ್ಟೆ ತಗೊಂಡ್ ಹೊಡಿಯೋದು ಎಲ್ಲಾನು. ಬಟ್ ಅವಳು ಯಾವ್ದಕ್ಕೂ ರಿಯಾಕ್ಟ್ ಮಾಡ್ಲಿಲ್ಲ. ಆಮೇಲೆ ನಾವು ಮಣಿಪಾಲ್ ಹಾಸ್ಪಿಟಲ್‌ಗೆ ಹೋದ್ವಿ. ಅಲ್ಲಿ ಏನೋ ಒಂದ್ ನಂಬಿಕೆ ಮೇಲೆ ಹೋದ್ವಿ. ಈ ತರ ಏನಾದ್ರೂ ಹಿಯರಿಂಗ್ ಟೆಸ್ಟ್ ಇಲ್ದೆ ಅವಳಿಗೆ ಏನಾದ್ರು ಟ್ರೀಟ್ಮೆಂಟ್ ಮಾಡ್ಬೋದಾ ಅಂತ. ಬಿಕಾಸ್ ಎಲ್ಲಾರು ಸರ್ಜರಿ ಮಾಡ್ಬೇಕು ಅಂತ ಹೇಳ್ತಿದ್ರು. ನಂಗ್ ಅದು ತುಂಬಾ ಭಯ ಆಗ್ತಿತ್ತು. ಬೆರಾ ಟೆಸ್ಟ್ ಮಾಡಿದ್ರು. ಆ ಟೆಸ್ಟ್ ಅಲ್ಲಿ ಅವಳನ್ನ ಆತರ ನೋಡ್ದಾಗ ನಂಗೆ ತುಂಬಾ ಬೇಜಾರಾಯ್ತು. ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಡೈರೆಕ್ಟ್ ಆಗಿ ಎಲ್ಲಾರು ಸರ್ಜರಿ ಅಂತಾನೆ ಹೇಳ್ತಿದ್ರು. ಆಯ್ತು ಮುಂದೆ ಸ್ಟೆಪ್ ತಗೊಳ್ಳೋಣ ಅಂತ ಹೇಳ್ದಾಗ ಹುಟ್ಟಿದಾಗ ಹಿಯರಿಂಗ್ ಟೆಸ್ಟ್ ಮಾಡಿದ್ರಾ ಅಂತ ಕೇಳಿದ್ರು. ನಾವು ಹಾಸ್ಪಿಟಲ್‌ಗೆ ಕಾಲ್ ಮಾಡಿ ಕೇಳಿದಕ್ಕೆ ಮಾಡಿದೀವಿ ಅಂತ ಅಂದ್ರು. ಬಟ್ ರಿಪೋರ್ಟ್ ಕೇಳಿದ್ರೆ ಅವರು ಆಗ ಒಪ್ಕೊಂಡ್ರು ನಾವ್ ಹಿಯರಿಂಗ್ ಟೆಸ್ಟ್ ಮಾಡಿಲ್ಲ ಅಂತ. ಎಲ್ಲಿ ಮಾಡ್ಸಿದ್ರಿ? ನಾವು ಜೈನ್ ಮಿಷನ್ ಹಾಸ್ಪಿಟಲ್ ಅಲ್ಲಿ ಮಾಡ್ಸಿದ್ವಿ ಸರ್. ಇದು ಹುಟ್ಟಿದ್ದು 2 ವಾರಕ್ಕೇನೆ ಟೆಸ್ಟ್ ಮಾಡ್ತಾರಂತೆ. ಬಟ್ ನಮ್ದ್ರಲ್ಲಿ ಮಾಡ್ಸಿಲ್ಲ. ಮತ್ತೆ ಯಾವ ಜೈನ್ ಹಾಸ್ಪಿಟಲ್ ಸಿಬ್ಬಂದಿಯಿಂದ ಆಡಳಿತ ಮಂಡಳಿಯಿಂದ ಈ ರೀತಿ ಎಡವಟ್ಟಾಗಿದೆ ಸರ್ ಅದು ಇನ್ಸ್ಟ್ರೂಮೆಂಟ್ ಅಲ್ಲಿ ಅವೈಲಬಲ್ ಇರ್ಲಿಲ್ಲ ಅಂತೆ. ಸೊ ಅವ್ರು ಹಿಯರಿಂಗ್ ಟೆಸ್ಟ್ ಮಾಡಿಲ್ಲ ಸರ್. ಅದಾದ್ಮೇಲೆ ಎಲ್ಲಾ ಕಡೆ ಕೇಳಿದಾಗ ಅಪೋಲೋ ಬನ್ನೇರ್ಘಟ್ಟ ಹಾಸ್ಪಿಟಲ್ ಅಲ್ಲಿ ಸುನಿಲ್ ಕುಮಾರ್ ಸರ್ ಅಂತ ಇದ್ದಾರೆ. ಅವ್ರು ಈಗಾಗ್ಲೇ 500 ಸರ್ಜರಿ ಮಾಡಿದ್ದಾರೆ. ಎಲ್ಲ ಸಕ್ಸಸ್ಫುಲ್ ಆಗಿದೆ. ಆ ಒಂದ್ ಹೋಪ್ ಅಲ್ಲಿ ಹೋದ್ವಿ ಅಲ್ಲಿಗೆ. ಅವ್ರು ನೆಕ್ಸ್ಟ್ ಏನೇನ್ ಮಾಡ್ಬೇಕು ಅಂದ್ರೆ ಮತ್ತೆ ಪುನಃ ಅಲ್ಲಿ ಬೆರಾ ಟೆಸ್ಟ್ ನ ಮಾಡಿದ್ರು. ಅವಾಗ ಅವ್ರು ಹೇಳಿದ್ರು ಇವಳಿಗೆ 160 dB ಮಾತ್ರ ಕೊಟ್ರೇನೆ ಕೇಳ್ಸಕ್ಕಾಗುತ್ತೆ ಅಂತ. ಬಟ್ ಬೇರೆ ಕಡೆ ಎಲ್ಲ ಒಂದ್ ಕಡೆ ಮಾತ್ರ ಮಾಡ್ಬೇಕು ಅಂದಿದ್ರು. ಇವ್ರು 2 ಕಡೆ ಮಾಡ್ಬೇಕು ಅಂದ್ರು. ಇದಕ್ 40 ಲಕ್ಷ ಆಗುತ್ತೆ. ನಾವೀಗ 40 ಲಕ್ಷ ಕಟ್ಟಿದ್ರೇನೆ ಅವ್ರು ಸರ್ಜರಿ ಡೇಟ್ ನ ಫಿಕ್ಸ್ ಮಾಡಿ ಹೇಳೋದು. ಅವರು ನಾವ್ ರಿಕ್ವೆಸ್ಟ್ ಮಾಡ್ಕೊಂಡಿರೋದಕ್ಕೆ ಒಂದ್ ಸ್ವಲ್ಪ ಎಕ್ಸ್ಪೆಂಡಿಚರ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈಗ ನಾವು ನಮ್ಮ ಹತ್ರ ಇದ್ದಿದ್ ಬಂಗಾರ ಅದು ಇದೆಲ್ಲ ಇಟ್ಟಿದ್ರೆ ಒಂದ್ 15 ಲಕ್ಷ ಆಯ್ತು. ಜನ ಎಲ್ಲ ಸಹಾಯ ಮಾಡಿದ್ ಒಂದ್ 4 ಲಕ್ಷ ಆಗಿದೆ. ಬರೀ 19 ಲಕ್ಷ ಆಗಿದೆ ಅಷ್ಟೇ. ಇನ್ನು 30 ಲಕ್ಷ ಇನ್ನು ಬೇಕಾಗುತ್ತೆ. ದಯವಿಟ್ಟು ಯಾರನ್ನ ನಮಗೆ ಸಹಾಯ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು ನಿಮ್ಗೆ? ಸರ್ ನಾವು ನನ್ನ ಅಕೌಂಟ್ ಅಲ್ಲಿ UPI ಟ್ರಾನ್ಸ್ಫರ್ ಆಗ್ತಿಲ್ಲ. ಅದು ಬರ್ತಾ ಸಮಸ್ಯೆ ಆಗ್ತಿದೆ. ಅದಕ್ಕೆ ಇಂಪ್ಯಾಕ್ಟ್ ಗುರು ಅಂತ ಹಾಸ್ಪಿಟಲ್ ಅವರೇ ನಮ್ಗೊಂದು ಪೇಜ್ ಮಾಡ್ಕೊಟ್ಟಿದ್ದಾರೆ. ಅದನ್ನ ನಾನು ಡಿಸ್ಪ್ಲೇ ಮಾಡಿಸ್ತೀನಿ. ದಯವಿಟ್ಟು ಯಾರಾದ್ರೂ ಹೆಲ್ಪ್ ಮಾಡಂಗಿದ್ರೆ ಅದಕ್ಕೆ ಮಾಡಿ ನನ್ ಮಗಳನ್ನ ಉಳಿಸ್ಕೊಡಿ ಸರ್. ಈಗ ಹರೀಶ್ ರೆಡ್ಡಿ ಅವರು ಕೂಡ ನಿಮ್ಮ ಕಷ್ಟಕ್ಕೆ ಬರ್ತಾರೆ ಸರ್. ಅವರು ನಾನು ಹಾಕಿದ್ದೆ 2 ಮೆಸೇಜ್ ಇನ್ಸ್ಟಾಗ್ರಾಮ್ ಅಲ್ಲಿ. ಯಾರು ಏನು ಅಂತ ಕೂಡ ತಿಳ್ಕೊಂಡಿಲ್ಲ. ನಿಮ್ ಮಗುಗೆ ಏನ್ ಸಮಸ್ಯೆ ಆಗಿದೆ ಅಂತ ಅವರೇ ಫೋನ್ ಮಾಡಿ ಕೇಳಿದ್ರು. ನಾನು ಈ ತರ ಆಗಿದೆ ಸರ್ ಅಂತ ಕಂಪ್ಲೀಟ್ ತಾಳ್ಮೆಯಿಂದ ಕೇಳಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್ ಈ ತರ ಬಂದ್ ಸಹಾಯ ಮಾಡ್ತಾರೆ ಅಂತ. ನೀವೇ ನೋಡಿದೀರ ಎಷ್ಟೊಂದ್ ಜನ ಸೋಷಿಯಲ್ ವರ್ಕರ್ಸ್ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಎಲ್ಲಾರಿಗೂ ವಿಷಯ ಮುಟ್ಟಿದೆ. ಬಟ್ ಯಾರು ಇಲ್ಲಿವರೆಗೂ ನಮ್ಗೆ ಕಾಲು ಮಾಡಿಲ್ಲ. ಮನೆಯವ್ರಿಗೂ ಬಂದ್ ಮಗು ಬಗ್ಗೆನೂ ವಿಚಾರಿಸಿಲ್ಲ ಸರ್. ನನಗ್ ತುಂಬಾ ಸಂತೋಷ ಆಯ್ತು. ಇಂಥವ್ರ ಮುಂದೆ ಬರೋದ್ರಿಂದ ಬೇರೆಯವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮಂತ ತುಂಬಾ ಜನ ಪ್ರಾಬ್ಲಮ್ ಅಲ್ಲಿ ಇರೋರು ಹೇಳ್ಕೊಳ್ಳೋದು ಇಲ್ಲ ಯಾರು ಸಪೋರ್ಟ್ ಮಾಡಲ್ಲ ಅಂತ. ಬಟ್ ಇಂಥವ್ರಿಂದ ಯಾರಾದ್ರೂ ಮುಂದೆ ಬಂದ್ರೆ ಅವರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಸರ್.